ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಹಾ, ಇಂಥ ಅದ್ಭುತವಾದ ಫುಡ್ ತಿನ್ನೋದಕ್ಕೂ ಪುಣ್ಯ ಮಾಡಿರ್ಬೇಕ್ರಿ. ಆಹಾ, ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀರಿ. ಒಳ್ಳೆ ಎಡೇ ಮಗು ಥರ ನೋಡ್ಕೋತೀರಪ್ಪ. ನಾನೇ ಹೇಳ್ಬೇಕು ಅಂತಿದ್ದೆ ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಂಬನ್ನಿ ಭೂಮಿಕಾ ಅಂತ. ಅಷ್ಟೊಂದು ನೀವೇ ತಂದುಬಿಟ್ರಿ. ನಿಮ್ಮಷ್ಟು ನನ್ನ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ರೀ. ಥ್ಯಾಂಕ್ ಯು. ನಿಜವಾಗ್ಲು ಈಗ ಓಕೆ, ಬಟ್ ಮುಂಚೆ ಯಾರಾದರೂ ಇರ್ಬೋದಲ್ವಾ? ಐ ನೋ ನೀವು ಬೆಳಿಗ್ಗೆ ಹೇಳಿದ್ರಿ ನೀವು ಯಾರನ್ನೂ ಇಷ್ಟಪಟ್ಟಿಲ್ಲ ಅಂತ. ಆದರೆ ನಿಮ್ಮನ್ನ ಇಷ್ಟಪಡೋರು ತುಂಬ ಜನ ಇರ್ಬೋದು ರೈಟ್? ಈಗಲೇ ನೀವು ನೋಡೋಕೆ ಅಷ್ಟೊಂದು ಹ್ಯಾಂಡ್ಸಮ್ ಆಗಿ ಸ್ವೀಟ್ ಆ್ಯಂಡ್ ಕ್ಯೂಟ್ ಆಗಿದ್ದೀರಾ. ಕಾಲೇಜ್ ಡೇಸಲ್ಲಿ ಕೇಳಬೇಕಾ? ಪ್ರಪೋಸ್ ಮಾಡೋಕ್ಕೆ ಹುಡುಗಿರು ಹೂವಲ್ಲಿ ನಿಂತಿರ್ಬೋದು. ತುಂಬ ಕ್ರೇಜಿ ಪ್ರಪೋಸಲ್ಸ್ ಬಂದಿರುತ್ತೆ. ಅದರಲ್ಲಿ ಯಾವ ಹುಡುಗಿನೂ ಯಾವ ಕ್ರೇಜಿ ಪ್ರಪೋಸಲ್ ಯಾವುದು ನೆನಪಿಲ್ವಾ? ಏನು ಒಂದೇ ವಿಷಯ ಇಟ್ಕೊಂಡು ಎಳೆದಾಡ್ತಾ ಇದ್ದಾರಲ್ಲ, ಏನು ಕಾಲೆಳಿತಾ ಇದ್ದಾರ ಅಂತ. ನಮಗ್ ಬರಲ್ವಾ ಕಾಲೆಳಿಯಕ್ಕೆ? ಭೂಮಿಕಾ, ನೀವಿಷ್ಟು ಕೇಳ್ತಾ ಇದ್ದೀರ ಅಂದಮೇಲೆ ನಾನು ಹೇಳ್ಬಿಡ್ತೀನಿ. ಬಟ್ ನೀವು ಇದನ್ನು ಸ್ಪೋರ್ಟಿವ್ ಆಗಿ ತಗೋಬೇಕು. ಆಮೇಲೆ ಬೇಜಾರು ಮಾಡ್ಕೋಬಾರ್ದು, ನನ್ನನ್ನು ಬ್ಲೇಮ್ ಮಾಡಬಾರ್ದು. ಯಾಕಾದರೂ ಹೀಗೆ ಹೇಳಿದ ಅನ್ನೋ ಥರ ಮಾಡಬಾರ್ದು. ಹಾಂ ಹೇಳಿ ಪ್ಲೀಸ್. ನೀವು ಹೇಳಿ. ನೀವು ಹೇಳಿದ ಸತ್ಯ. ನನ್ನ ಕಾಲೇಜ್ ಡೇಸಲ್ಲಿ ತುಂಬ ಜನ ಹುಡುಗಿರು ನನ್ನ ಇಷ್ಟಪಟ್ಟಿದ್ರು. ಬಟ್ ನಾನು ಒಂದು ಹುಡುಗಿನ ಮನಸಾರ ಇಷ್ಟಪಟ್ಟಿದ್ದೆ. ನೋಡಿ, ನೀವು ಸ್ಪೋರ್ಟಿವ್ ಆಗಿ ತಗೋತಲ್ಲ, ನಿಮ್ಮ ರಿಯಾಕ್ಷನ್ ಚೇಂಜ್ ಆಯಿತು. ಇಲ್ಲ, ಅದು ಬೆಳಿಗ್ಗೆ ಯಾರೂ ಇಲ್ಲ ಅಂದ್ರಲ್ಲ, ಈಗ ಕನ್ಫ್ಯೂಷನ್. ಅದು ಹೋಗ್ಲಿ ಬಿಡಿ. ಯಾರ ಹುಡುಗಿ? ಅರಿ ಓಕೆ, ಕಂಟಿನ್ಯೂ ಮಾಡಲಾ? ಹಾಂ, ಅದೇ ಹೇಳಿದ್ನಲ್ಲ, ಅವಳು ನನ್ನ ಕಾಲೇಜ್ ಮೇಟ್ ಆಗಿದ್ಲು. ನೋಡೋದಕ್ಕೆ ಜೂನಿಯರ್ ಮಾಧುರಿ ದೀಕ್ಷಿತ್ ಥರ ಇದ್ಲು. ಅವಳ ಅಂದ ಚಂದ, ಅವಳು ನೋಡೋದಕ್ಕೆ ಕಣ್ಣುಗಳನ್ನ ತೊಳ್ಕೋಬೇಕಾಗಿತ್ತು. ಅಷ್ಟು ಅದ್ಭುತವಾಗಿದ್ಲು. ಅಷ್ಟು ಚೆನ್ನಾಗಿದ್ರ? ಹೇಳಿದ್ನಲ್ಲ, ಮಾಧುರಿ ದೀಕ್ಷಿತ್ ಥರ ಇದ್ಲು. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನಂತೂ ಇಡೀ ದಿವಸ ಅವಳದೇ ಧ್ಯಾನದಲ್ಲಿರ್ತಾ ಇದ್ದೆ. ಬೋರ್ಡ್ ನೋಡೋದಕ್ಕಿಂತ ಅವಳನ್ನೇ ಜಾಸ್ತಿ ನೋಡ್ತಾ ಇದ್ದೆ. ಏನೇನೋ ಕನಸು ಕಾಣ್ತಾ ಇದ್ದೆ. ನನ್ನ ಕನಸಲ್ಲೆಲ್ಲ ಬರೋಳು. ಹಾಂ, ಮನಸ್ಸು ತುಂಬ ಅವಳೇ ಇದ್ದು ಅಂದಮೇಲೆ ಕನಸಲ್ಲಿ ಬರಲೇಬೇಕಲ್ವಾ? ಬಟ್ ಏನು ಮಾಡೋಕ್ಕಾಗುತ್ತೆ, ನಾವು ಕಂಡ ಕನಸೆಲ್ಲ ನಿಜ ಆಗಬೇಕಲ್ವಾ? ಆಮೇಲೆ ನಮ್ಮ ಜೀವನದಲ್ಲಿ ಏನೇನೋ ನಡೀತು. ಅವಳು ಎಲ್ಲಿ ಹೋದ್ಲೋ ಏನಾದ್ಲೋ ಒಂದು ಗೊತ್ತಿಲ್ಲ. ಇಷ್ಟೊಂದು ಇಷ್ಟ ಆದಮೇಲೆ ನೀವು ನಿಮ್ಮ ಲವ್ ಹೇಳ್ಕೊಂಡಿಲ್ವಾ? ಹಾಂ, ಹೇಳ್ಕೊಬೇಕು ಅಂತಿದ್ದೆ. ಫುಲ್ ಪ್ರಿಪೇರು ಮಾಡ್ಕೊಂಡಿದ್ದೆ. ಬಟ್ ಅಷ್ಟರಲ್ಲಿ ನಮ್ಮ ಡಿಗ್ರಿ ಮುಗಿದೈತಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ಆಮೇಲಾದರೂ ಮನೇಲಿ ಹೇಳಿ ಮದುವೆ ಮಾಡ್ಕೋಬೋದಾಗಿತ್ತಲ್ವಾ? ಹಾಂ, ಮಾಡ್ಕೋಬೋದಾಗಿತ್ತು. ಬಟ್ ನನಗೆ ನಮ್ಮ ಅಪ್ಪನ ಮುಂದೆ ನಿಂತು ಮಾತಾಡೋ ಧೈರ್ಯ ಇರಲಿಲ್ಲ ಭೂಮಿಕಾ. ಆಮೇಲೆ ಪ್ರೀತಿಸೋನ್ನ ಕಳ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಅರ್ಥ ಆಯ್ತಾಗ ತುಂಬಾ ಒತ್ತಾಡೋಗ್ಬಿಟ್ಟಿದ್ದೆ. ಬರೆಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಬಟ್ ಇವತ್ತು ನೀವು ನೆನಪು ಮಾಡಿಬಿಟ್ರೆ ಭಾಳ ಹರ್ಟ್ ಆಗೋಯ್ತು ನನಗೆ. ಐಮ್ ಸಾರಿ, ನಿಮ್ಮನ್ನು ಹರ್ಟ್ ಮಾಡೋ ಉದ್ದೇಶ ನನ್ನದಾಗಿರಲಿಲ್ಲ. ಇಲ್ಲಿ ಬಿಡಿ ಭೂಮಿಕಾ, ಭಗವಂತ ಎಲ್ಲರ ಹಣೆ ಬರನೂ ಮಾರ್ಕರ್ ಪೆನ್ನಲ್ಲಿ ಬರೆದು ಬಿಟ್ಟಿದ್ದಾನೆ. ಅದನ್ನು ಅಳ್ಸೋಕ್ಕಾಗಲಿ ತಿದ್ದಕ್ಕಾಗಲಿ ಆಗಲ್ಲ. ನಾವೆಲ್ಲ ಬೊಂಬೆ ಇದ್ದ ಹಾಗೆ, ಸೂತ್ರ ಅವನ ಕೈಯಲ್ಲಿ. ನಾವೆಲ್ಲ ಬರೀ ಪಾತ್ರಧಾರಿಗಳಷ್ಟೇ. ಅವನು ಆಡಿಸ್ದಂಗೆ ನಾವು ಆಡಬೇಕಷ್ಟೆ. ಇಫ್ ಯು ಡೋಂಟ್ ಮೈಂಡ್, ಅವ್ರ ಹೆಸರು ಕೇಳ್ಬೋದಾ? ದೀಪಿಕಾ. ದೀಪಿಕಾ ಸರ್ ನೇಮ್, ಫುಲ್ ನೇಮ್ ಗೊತ್ತಿಲ್ಲ. ಯಾಕೆ? ಅಲ್ಲ, ಗೊತ್ತಿದ್ದಿದ್ರೆ ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ಸೊ ಅವ್ರು ಹೇಗಿದ್ದಾರೆ ಅಂತ ನೋಡಬೇಕು ಅಂತ ಕುತೂಹಲ. ಅವ್ರ ಫುಲ್ ಹೆಸರು ಗೊತ್ತಿದ್ರೆ ಯಾವುದಾದ್ರೂ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರ ಹೆಸರು ಹಾಕಿ ಪ್ರೊಫೈಲ್ ಹುಡುಕಿ
ಅವ್ರು ಎಲ್ಲಿದ್ದಾರೆ, ಐ ಮೀನ್ ಅವ್ರು ಹೇಗೆ ಕಾಣಿಸ್ತಾರೆ ಅಂತ ನೋಡ್ಬೋದಾಗಿತ್ತು. ಯಾವುದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀರಾ? ನನ್ನ ಹತ್ರನೇ ಅವ್ರ ಫೋಟೋ ಇದೆ. ಫೋಟೋ ಇದೆಯಾ? ಹಾಂ, ಅದೇ ಕಾಲೇಜಲ್ಲಿ ಟ್ರಿಪ್ ಹೋದಾಗ ಫೋಟೋ ತೆಗೆಸ್ಕೋತೀವಲ್ಲ, ಆಗ ನಾನು ಅವಳು ಫೋಟೋ ತೆಗೆಸ್ಕೊಂಡಿದ್ವಿ. ಆ ಫೋಟೋ ಇದೆ. ನಾನು ನೋಡ್ಬೋದಾ? ಹಾಂ, ನೋಡ್ಬೋದು. ಬಟ್ ನೀವೆಲ್ಲನೂ ಸ್ಪೋರ್ಟಿವ್ ಆಗಿ ತಗೋತಾ ಇದ್ದೀರಾ ಅಲ್ವಾ? ಅಫ್ಕೋರ್ಸ್. ಹಾಂ, ಎಲ್ಲ ಆಮೇಲೆ ನಾನು ಫೋಟೋ ತೋರಿಸಿ 1ಕ್ಕೆ 2 ಆಗಬಾರ್ದು. ಚೇಚೆ ಹಾಗೆಲ್ಲ ಏನೂ ಆಗಲ್ಲ. ಬೇಡ ಬಿಡಿ, ಸುಮ್ಮನೆ ಅಲ್ಲೇ ಇರಲಿ ಬಿಡಿ. ಗೌತಮ್ ಅವರೇ, ನಿಜವಾಗ್ಲೂ ಆ ಥರ ಏನೂ ಆಗಲ್ಲ. ಕ್ಯಾಶುವಲ್ ಆಗಿ ಒಂದ್ಸಲ ನೋಡ್ತೀನಿ ಅಷ್ಟೇ. ಆರ್ ಯು ಶೋರ್? ಯಾ. ಬೇಡ ಬಿಡಿ, ಬೇಡ. ಯಾಕೆ? ಇಲ್ಲ, ನೀವು ಹೆಂಡ್ತಿರೋ ಈ ವಿಚಾರದಲ್ಲೆಲ್ಲ ಸರಿ ಇಲ್ಲ. ಈಗೇನೋ ಸ್ಪೋರ್ಟಿವ್ ಆಗಿ ತಗೋತೀನಿ ಅಂತ ಹೇಳ್ತೀರಾ, ಬಟ್ ಆಮೇಲೆ ನೀವು ಅದ್ರ ಬಗ್ಗೆ ಬೇಜಾರು ಮಾಡ್ಕೋತೀರಾ. ಇನ್ನು ಸ್ವಲ್ಪ ದಿವಸ ಆದಮೇಲೆ ನರಳಾಡ್ತೀರಾ, ಎಳ್ದಾಡ್ತೀರಾ, ಒದ್ದಾಡ್ತೀರಾ. ಬೇಡ ಬಿಡಿ, ಇದು ನನ್ನ ಹತ್ರನೇ ಇರಲಿ. ಗೌತಮ್ ಅವರೇ, ನಿಮಗೆ ನನ್ನ ಬಗ್ಗೆ ಗೊತ್ತಲ್ವಾ? ನಾನು ಆ ರೀತಿ ಎಲ್ಲ ಏನೂ ಅನ್ಕೊಳ್ಳಲ್ಲ. ಪ್ಲೀಸ್ ಕೊಡಿ. ನಿಜವಾಗ್ಲೂ? ಯಾ, ಐ ಪ್ರಾಮಿಸ್. ಸರಿ, ನೋಡಿ. ಥ್ಯಾಂಕ್ ಯು. ಏನಿದು? ಹಳೆ ಫೋಟೋಸ್ ಇದೆ. ಆ ಹುಡುಗಿ ಫೋಟೋ ಯಾವತ್ತು? ಇವ್ರು ಭೂಮಿಕಾ, ನನ್ನ ಜೀವನದಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆ ಯಾವ ಹೆಣ್ಣು ಇಲ್ಲ ರೀ. ಇನ್ನೂ ನಂಬಿಕೆ ಬರ್ತಾ ಇಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ. ಭೂಮಿಕಾ, ನಾನೇ ನಿನ್ನ ನೋಡೋಣ ಅಂತ ಬರ್ತಾ ಇದ್ದೆ. ಹೇಳಿ ಅತ್ತೆ. ಪದೇ ಪದೇ ಈ ವಿಷಯ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ನೀನು ಈ ವಿಷಯ ಗೌತಮ್ ಹತ್ರ ಮಾತಾಡಿದ್ಯಾ? ಇನ್ನೂ ಇಲ್ಲ ಅತ್ತೆ. ಅಯ್ಯೋ, ಇನ್ನೂ ಮಾತಾಡಿಲ್ವಾ? ಯಾವಾಗ ಮಾತಾಡ್ತೀಯಮ್ಮ? ನೀನಾಗಲೇ ಮಾತಾಡಿರ್ತೀಯ ಅಂತ ನಾನು ಗೌತಮ್ಗೆ ಈ ಮನೆಗೆ ಸೂಟಾಗೋ ಹುಡುಗಿನೂ ಹುಡುಕ್ಬಿಟ್ಟಿದ್ದೀನಿ. ನೀನು ನೋಡಿದ್ರೆ ಇನ್ನೂ ಮಾತಾಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಅತ್ತೆ, ಪ್ಲೀಸ್ ನನಗೆ ಸ್ವಲ್ಪ ಟೈಮ್ ಕೊಡಿ. ಗೌತಮ್ ಅವ್ರ ಹತ್ರ ಈ ವಿಷಯ ಮಾತಾಡೋದು ಅಷ್ಟು ಸುಲಭ ಅಲ್ಲ. ನಾನು ಮಾತಾಡ್ತೀನಿ, ಪ್ಲೀಸ್ ಸ್ವಲ್ಪ ಟೈಮ್ ಕೊಡಿ. ನನಗೆ ಅರ್ಥ ಆಗತ್ತಮ್ಮ, ಆದರೆ ನಾವು ತುಂಬ ತಡ ಮಾಡೋಕ್ಕಾಗಲ್ವಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.